ಯಾವ ಕಾಲದಲ್ಲಿನೂ ನಾನು ಮರೆಯುವುದಿಲ್ಲ. ಇವತ್ತಿನ ದಿವಸ ನಮ್ಮೂರಿನ ಶರಣ ದಂಪತಿಗಳಾಗಿರುವಂಥವರು ಡಾಕ್ಟರ್ GV ಪಾಟೀಲ್ ವೈದ್ಯಕೀಯ ವೃತ್ತಿಯಾಗಿದ್ದರೂ ಕೂಡ ಇವತ್ತು ಅವರ ಮನೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಗಮನಿಸಿದ್ವಿ. ಅವರು ಬಹುಶಃ ಬಸವಣ್ಣ ಅವರನ್ನು ನಡ್ಕೊಂಡಿರ್ತಕ್ಕಂಥ ನೀತಿ ರೀತಿ ನೋಡಿದರೆ ಜಂಗಮ ಬಂದಾಗ ಬಸವಣ್ಣ ಹೆಂಗ ಬಾಗಿ ಹೆಜ್ಜೆ ಹಾಕ್ತಿದ್ದ ಹಂಗೆ ಇವತ್ತು ಅವ್ರ ಮನೆಯೊಳಗೆ ನಾವು ಹೋದ್ಕೊಳ್ಳೇನೆ ನಮ್ಮ GV ಪಾಟೀಲ್ ಡಾಕ್ಟರ್ ಅವರಾಗಲಿ ಅವ್ರ ಧರ್ಮ ಪತ್ನಿ ಬಾಗಿದಂತೆ ಮುಗಿದ ಕೈಯಾಗಿ ಇರಿಸು ಎನ್ನುವ ಹಾಗೆಯೇ ನಮ್ಮನ್ನೆಲ್ಲ ಸತಿಪತಿಗಳು ಕೂಡಿ ಅತ್ಯಂತ ಪ್ರೀತಿಯಿಂದ ನಮ್ಮ ಒಳಗೆ ಬರಮಾಡಿಕೊಂಡು ನಂತರದಲ್ಲಿ ಪ್ರಸಾದ ಆದಮೇಲೆ ಎಷ್ಟು ಸಂಸ್ಕಾರವಂತ ಕುಟುಂಬ ಅಂತಂದ್ರೆ ಬಹುಶಃ ಒಂದು ಮಾತು ಹೇಳಿದ್ರು, ಜಂಗಮ ಬರ್ತಾನಂದ್ರೆ ಅವ ಜಂಗಮನಲ್ಲ, ಅವನು ಸಾಕ್ಷಾತ್ ಪರಶಿವನ ಪ್ರತಿ ಅವತಾರವೇ ಬಂದಾರಂತ ನಾವು ಭಾವಿಸಿಕೊಂಡು ಜೀವನ ಕಟ್ಟಿಕೊಂಡವರು ಅಂತ ಹೇಳಿದ್ರು. ಇವತ್ತು ಅಮಾವಾಸ್ಯೆ ರೊಟ್ಟಿ ಮಾಡೋದ್ರಲ್ಲಿ ಅವರ ಚಪಾತಿ ಮಾಡಿದೆ ಅಂತ ನಾವು ಇವರು ರೊಟ್ಟಿ ಬೇಯಿಸಿದ್ರು, ಇವ್ರಿಗೆ ಬಾಯಿ ಕೆತ್ತಿರ್ತಾವ. ನನಗೆ ರೊಟ್ಟಿ ಬೇಕು ಅನ್ನೋದು, ಅಮಾವಾಸ್ಯೆ ರೊಟ್ಟಿ ಮಾಡಲ್ಲ ಚಪಾತಿ ಮಾಡಿದ್ರೆ ನಾ ಅಂದೆ. ಎಂತ ಕಿಮ್ಮತ್ತಿನ ಮಾತು ಹೇಳಿದ್ರು ಅಂದ್ರೆ, ಜಂಗಮ ಏನ್ ಬಯಸ್ತಾನೆ ಅದು ಪರಮಾತ್ಮ ಬಯಸ್ತಾನೆ. ಆ ಜಂಗಮ ಬಯಸಿದ ಪ್ರಸಾದವನ್ನೇ ನಾವು ಮಾಡಿ ಮುಗಿಸ್ತೇವೆ. ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಬಯಸ್ತಾರೆ ಅಂತಂದ್ರೆ ಇವತ್ತು ನಿಜಕ್ಕೂ ಕೂಡ ಆ ಮನೆತನದ ನಮ್ಮ ಡಾಕ್ಟರ್ ಆಗಲಿ ಅವರ ಧರ್ಮಪತ್ನಿಯವರಾಗಲಿ ಬಸವಣ್ಣ ನೀಲಾಂಬಿಕೆಯನ್ನು ಕಂಡಷ್ಟು ನನಗೆ ಆನಂದ ಆಯ್ತು, ಬಹಳ ಖುಷಿ ಆಯ್ತು. ನಾನು ಹೇಳುವಂಥ ಪುರಾಣದ ಬಗ್ಗೆ ಬಹಳ ಹೆಮ್ಮೆಯಿಂದ ಪಟ್ಟುಕೊಂಡು ಅವರು ಹೇಳಿದರು. ಬಹುಶಃ 78 ವರ್ಷದಲ್ಲಿ ನಿಮ್ಮಂಥ ಅನುಭವಿಗಳು, ನಿಮ್ಮಂಥ ಹೇಳುವಂಥ ಶೈಲಿ ಯಾರೂ ನಮ್ಮ ಊರಿಗೆ ಬಂದಿಲ್ಲ. ಅವರು ಬಂದು ಹೇಳಿದರು, ನಿಮ್ಮ ಪುರಾಣ ಮುಂದಕ್ಕೆ ಬಂದು ಕೇಳೋರು ಭಾಳ ಕಮ್ಮಿ ಅದಾರೆ. ಅವರ ಮ್ಯಾಗಿನ ಮ್ಯಾಲ ಕುಂತು ಕೇಳೋರು ಅದ್ರ 3 ಪಟ್ಟು ನಮ್ಮೂರೊಳಗೆ ಅದಾರೆ. ಎಲ್ಲರೂ ಮ್ಯಾಗಿನ ಮ್ಯಾಲ ಕುಂತು ಕೇಳ್ತಾರೆ. ನಿಮ್ಮ ಪುರಾಣ ಭಾಳ ಚಂದ ಐತಿ, ಭಾಳ ಚಲೋ ಅದ, ಹಾಡೋರು ಹಂಗ ಅದಾರ, ಬಾಸೋರು ಹಂಗ ಅದಾರ. 3 ಮಂದಿ ನಮ್ಮೂರಿಗೆ ಹವಳದ ಮುತ್ತಿದ್ದಂಗ ಅಂತ ಮಾತು ಹೇಳಿದ್ರು. ನಾನು ಹೇಳಿದೆ, ನಾ ಇನ್ನೂ ಕಲಿಯುವಂಥ ವಿದ್ಯಾರ್ಥಿ, ನಾನು ಪ್ರಸಾದಕ. ನಾನು ಪುಟ್ಟರಾಜರಿಗೆ 25 ವರ್ಷಗಳ ಕಾಲ ಪ್ರಸಾದ ಮಾಡಿ ಉಣಿಸಿದಂಥ ಈ ಕೈಗಳು, ಅವರ ಸೇವಾ ಪಾದದಲ್ಲಿ ಅರಳಿದ ಒಂದು ಸಣ್ಣ ಚಿಗುರು ನಾನು ಇನ್ನೂ ಸಾಧಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ ಮೇಲೆ ಅತ್ಯಂತ ಭಕ್ತಿಯಿಂದ ನಮಗೆಲ್ಲ ಶಾನ್ ಹೊದಿಸಿ ನಮಗೆಲ್ಲ ಕೈ ತುಂಬ ಕಾಣಿಕೆಯನ್ನು ಕೊಟ್ಟಾರ. ಮತ್ತೆ ನೀವು ಕೊಟ್ಟಾರ, ನಮಗೊಂದಿಷ್ಟು ಆಸೆ ಹಚ್ಚಿದಾಗ ಇವತ್ತಿನ ಪ್ರಸಾದ ಕೊಡುವ ಜೊತೆಗೆ ಶಾಲೆ ಹೊದಿಸಿ ಗೌರವಿಸಿದ ನಂತರ ಕಾಣಿಕೆಯನ್ನು ಕೊಟ್ಟ ಮೇಲೆ ಮತ್ತೀಗ ನಮ್ಮ 3 ಮಂದಿಗೂ ಕೂಡ 55 ರೂಪಾಯಿ ಪ್ರೀತಿಯ ಕಾಣಿಕೆಯನ್ನು ಕೊಟ್ಟಂತ ನಮ್ಮೂರಿನ ಶರಣ ದಂಪತಿಗಳಾದ ಡಾಕ್ಟರ್ GV ಪಾಟೀಲ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಅದೇ